ಹೆಣ್ ಕೊಡಲ್ಲ ಅಂತಾರಲ್ಲ, ಏನ್ ರೀಸನ್ ಏನೈತೆ? ಈಗಿನ ಹೆಣ್ಮಕ್ಳು ಬರೀ ಸುಖದ ಬೆನ್ನತ್ತು ಹೋಗ್ತಿದ್ದಾರೆ, ಹಂಗಾಗಿ ರೈತರ ಮಕ್ಳಿಗೆ ಹೆಣ್ ಕೊಡಲ್ಲ ಅನ್ನೋದು ಒಂದು ಕಾರಣ. ಬಟ್ ಅರ್ಥ ಮಾಡ್ಕೋಬೇಕು, ವಿದ್ಯಾವಂತ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು, ರೈತರ ಮಕ್ಕಳನ್ನ ಮದುವೆ ಆಗ್ಬೇಕು. ಯಾರಲ್ಲಿ ಆಸ್ತಿ ಇರುತ್ತೆ, ಭೂಮಿ ಇರುತ್ತೆ, ಅದ್ರಲ್ಲಿ ದುಡ್ದು ಸಂಪಾದನೆ ಮಾಡಿ ಮುಂದ್ ಬರೋ ಯೋಜನೆಗಳನ್ನ ಮಾಡ್ಬೇಕು. ಆಗ ನಮ್ ದೇಶ ಮುಂದುವರಿಯಕ್ ಸಾಧ್ಯ. ಎಷ್ಟೋ ಜನ ರೈತರಲ್ಲಿ ಆಸ್ತಿ ಇರುತ್ತೆ, ಆದ್ರೆ ದುಡಿಯೋದಿಕ್ಕೆ ಕಳ್ಮೈ ಬಿದ್ದು ಸುಖದ ಬೆನ್ನತ್ತಿ ಏನ್ ಮಾಡ್ತಾರೆ, ಪಟ್ಟಣಗಳನ್ನ ಹತ್ಕೊಂಡ್ ಬರ್ತಾರೆ. ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು. ಮಕ್ಕಳಿಗೆ ಹಳ್ಳಿಗಳಲ್ಲೂ ಕೂಡ ಒಳ್ಳೊಳ್ಳೆ ವಿದ್ಯಾ ವ್ಯವಸ್ಥೆಗಳಿದೆ ಈಗ, ಅದ್ರಲ್ಲೇ ಮುಂದುವರ್ಸ್ಬೋದು, ಮಕ್ಕಳನ್ನ ಓದಿಸ್ಬೋದು. ಹಂಗಾಗಿ ವಿದ್ಯಾವಂತ ಹೆಣ್ಮಕ್ಳು ಮನಸ್ಸು ಮಾಡ್ಬೇಕು. ರೈತರು ಒಂದ್ ಮಾತ್ರಕ್ಕೆ ಯಾರು ಅವಿದ್ಯಾವಂತರು ಇರೋದಿಲ್ಲ, ಎಲ್ಲ ವಿದ್ಯಾವಂತರು ಇರ್ತಾರೆ. ಅವ್ರ ಜೊತೆ ಸೇರಿ ಅವ್ರಿಗೆ ಕೈ ಜೋಡಿಸಿ, ಒಂದು ವಿದ್ಯಾವಂತ ಹೆಣ್ಣು ಇನ್ನೊಬ್ಬ ವಿದ್ಯಾವಂತನೇ ಆಗಿರ್ಬೋದು, ಅವಿದ್ಯಾವಂತನೇ ಆಗಿರ್ಬೋದು, ಅವನ ಜೊತೆ ಸೇರಿದ್ರೆ, ಮದುವೆ ಮಾಡ್ಕೊಂಡ್ರೆ ಆ ಸಂಸಾರನು ಮುಂದುವರಿಯುತ್ತದೆ. ಮತ್ತೆ ಮನೆತನಗಳು ಬೆಳೀತವೆ. ಮನೆತನಗಳಲ್ಲಿ ಊರ್ ಬೆಳೆಯುತ್ತೆ, ಊರ್ ಬೆಳೆದ್ರೆ ನಮ್ ದೇಶ ಬೆಳೆಯುತ್ತೆ. ದೇಶ ಅಭಿವೃದ್ಧಿ ಆದ್ರೆ ಎಲ್ಲರೂ ಸುಖವಾಗಿರ್ಬೋದು. ಹಂಗಾಗಿ ಎಲ್ಲಾ ತಂದೆ ತಾಯಿಗಳು ಒಳ್ಳೆ ರೈತರು ಮಕ್ಳಿದ್ದಾಗ ತಮ್ಮ ಹೆಣ್ಮಕ್ಳನ್ನ ರೈತರು ಕೊಟ್ಟು ಮದುವೆ ಮಾಡ್ಕೊಟ್ರೆ ಒಳ್ಳೇದು. ಮದುವೆ ಆಗಲ್ಲ ಅಂತ ರೀಸನ್ ಕೊಡ್ತಾರಲ್ಲ ಹೆಣ್ಮಕ್ಳು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತೆ? ರೈತರ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತಂದ್ರೆ, ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ನಡೀತಿರೋದೇನು ಅಂದ್ರೆ ಅವ್ರ ಮಕ್ಳು ಚೆನ್ನಾಗಿರ್ಬೇಕು ಅಂದ್ರೆ ಹುಡುಗ ಓದಿರ್ಬೇಕು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ ಅವ್ರ ಥಿಂಕಿಂಗ್ ಇರುತ್ತೆ. ಹಾಗಾಗಿ ರೈತರ ಮಕ್ಳು ಕೊಟ್ರೆ ನನ್ ಮಗಳು ಅಂದ್ರೆ ಮಿಸ್ ಚೆನ್ನಾಗಿರ್ತಾರ, ಅಂದ್ರೆ ಅವ್ರಿಗೆ ಒಂಥರ ಆಸೆ ಇರುತ್ತೆ ಅಲ್ವಾ, ಅದೆಲ್ಲ ಫುಲ್ಫಿಲ್ ಆಗುತ್ತಾ ಅನ್ನೋದು ಅವ್ರ ಥಿಂಕಿಂಗು. ಬಟ್ ಕೆಲವರು ಗೊತ್ತಿಲ್ಲ, ರೈತರ ಮಕ್ಳಿಗಿಂತ ಇನ್ಯಾರು ಅಷ್ಟು ಈಸಿಯಾಗಿ ಸಿಗಲ್ಲ. ಯಾಕಂದ್ರೆ ರೈತರ ಮಕ್ಳು ಹೆಂಗೆ ಅಂತಂದ್ರೆ ಅವ್ರಿಗೆ ಕಷ್ಟ ಎಲ್ಲ ಗೊತ್ತಿರುತ್ತೆ, ಅಂದ್ರೆ ಏನಾದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಫುಲ್ ಮೇಲ್ ಇರ್ತಾರಲ್ಲ, ಫುಲ್ ಇದ್ರಲ್ಲಿ ಇರ್ತಾರಲ್ಲ, ಅವ್ರು ಗೊತ್ತಿರಲ್ಲ. ಯಾಕಂದ್ರೆ ಅವ್ರು ಫುಲ್ ಹೈ ಲೆವೆಲ್ ಅಲ್ಲೇ ಇರ್ತಾರೆ, ಸೊ ಅವ್ರು ಗೊತ್ತಾಗಲ್ಲ. ಏನಾದ್ರು ಕಷ್ಟ ಆಯ್ತು ಅಂದ್ರೆ ಫುಲ್ ಡೌನ್ ಆಗ್ಬಿಡ್ತಾರೆ. ಅವ್ರು ಏನಂದ್ರೆ ಏನು ಗೊತ್ತಾಗಲ್ಲ, ಯಾಕಂದ್ರೆ ಅವ್ರು ಕಷ್ಟನೇ ನೋಡಿರಲ್ಲ ಲೈಫಲ್ಲಿ, ಹಂಗಾಗಿ ಇದಾಗುತ್ತೆ. ಬಟ್ ರೈತರ ಮಕ್ಕಳು ಕೊಟ್ರೆ ಒಂದ್ ಹೆಣ್ಮಗು ಫುಲ್ ಖುಷಿಯಾಗಿರ್ಬೋದು. ಯಾಕಂದ್ರೆ ಅವನು ಚೆನ್ನಾಗಿರೋದು ಅಲ್ದೇನೆ ಬೇರೆ ಎಲ್ರು ಚೆನ್ನಾಗಿ ನೋಡ್ಕೊತಾನೆ. ಎಲ್ರು ರೈತರಿಗೆಲ್ಲ ಅಂದ್ರೆ ಅವ್ರು ಬೆಳ್ದಿರೋ ಬೆಳೆಲಿ ಎಲ್ಲರಿಗೂ ಊಟ ಹಾಕಿ ಇವತ್ ನಾವ್ ನಿಜ ಇಷ್ಟು ಖುಷಿಯಾಗಿ ಆರಾಮಾಗಿ ಇಷ್ಟು ಚೆನ್ನಾಗಿದೀವಿ ಅಂದ್ರೆ ಒಂದು ರೈತ ಮತ್ತೆ ಇನ್ನೊಂದು ಯೋಧ, ಇವೆರಡನ್ನೂ ಮರಿಬಾರ್ದು ನಾವು. ಹಂಗಾಗಿ ನಮ್ಮ ಒಪಿನಿಯನ್ ರೈತ ಆದ್ರೂ ಪರವಾಗಿಲ್ಲ, ನಾವು ಓಕೆ, ಬೇರೆಯವ್ರಿಗೆ ಗೊತ್ತಿಲ್ಲ, ನನ್ಗೆ ರೈತರು ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂತ ಅಂತಾರಲ್ಲ, ಅದ್ರ ಬಗ್ಗೆ ಎಂತೂ ಕೊಡಲ್ಲ, ರೀಸನ್ ಏನೈತೆ ಅಂತ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ಅವ್ರು ಓದಿರಲ್ಲ, ಮತ್ತೆ ಅವ್ರಿಗೆ ಸರಿಯಾಗಿ ಇನ್ಕಮ್ ಬರಲ್ಲ. ಈಗ ಫಾರ್ಮರ್ಸ್ ಎಲ್ಲ ಕಷ್ಟ ಪಡ್ತಿರ್ತಾರಲ್ಲ, ಸರಿಯಾಗಿ ನೋಡ್ಕೊಳ್ಳೋದಿಕ್ ಆಗಲ್ಲ. ಅವ್ರ ಅಪ್ಪ ಅಮ್ಮ ಅಂದ್ರೆ ಹುಡುಗಿ ಕೊಡ್ತಾರಲ್ಲ, ಅವ್ರ ಅಪ್ಪ ಅಮ್ಮಂಗೂ ಆಸೆ ಇರುತ್ತೆ, ನನ್ ಮಗಳು ಅಂತ ಮನೆಗ್ ಹೋಗ್ಬೇಕು, ಇಂಥ ಮನೆಗ್ ಹೋಗ್ಬೇಕು. ರೈತರ ಮನೆಗ್ ಹೋದ್ರೆ ಏನೋ ಎಲ್ರಿಗೂ ಕೆಲ್ಸ ಇವಳೇ ಮಾಡ್ಬೇಕು, ರಾರಿ ತರ ಇರೋದಿಕ್ ಆಗಲ್ಲ, ಮತ್ತೆ ಅವ್ರಿಗೆ ಅಷ್ಟು ನಾಲೆಡ್ಜು ಇರಲ್ಲ. ಅದಕ್ಕೆ ಒಂದ್ ನಿಮಿಷ ತಡೀರಿ, ಒಂದ್ ವಿಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ. ಮೇಡಮ್ ನೀವ್ ಏನಾರು ಹೇಳ್ಬೋದು? ಸರ್, ಹಂಗ ಅನ್ಕೊಳಕ್ ತಪ್ಪು ಸರ್. ರೈತರ ಮಕ್ಳು ತುಂಬಾ ಅವರು ಕೂಡ ಎಜುಕೇಟೆಡ್ ಆಗಿರ್ತಾರೆ. ಈಗ ಅವ್ರು ಬೇಕು ಅಂತ ಏನ್ರ ಅವ್ರು ಇಷ್ಟಪಟ್ಟು ರೈತರ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರ ಅಪ್ಪನ ಅವ್ರ ತಾತಾರ ಕಾಲದಿಂದಲೂ ವ್ಯವಸಾಯ ಮಾಡ್ಕೊಂಡ್ ಬಂದಿರ್ತಾರೆ. ಅವರು ಕೂಡ ಅದ್ರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಅದ್ರಿಂದ ಬಂದಿದೆ ಅವ್ರಿಗೆ, ಅದು ಕೂಡ ನಾವ್ ನೋಡಿದೀವಿ. ಎಲ್ಲಾ ರೈತರು ಒಂದೇ ತರ ಇರಲ್ಲ. ಮತ್ತೆ ಈ ಸರ್ಕಾರ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಈ ತೆರಿಗೆ ಮೇಲೆ ಎಲ್ಲಾನು ಕೂಡ ಹಾಕಿ ಕಟ್ ಮಾಡ್ಕೊಂಡ್ರೆ ರೈತರಿಗೆ ಕಷ್ಟ ಆಗುತ್ತೆ. ಅದ್ ಬಿಟ್ರೆ ರೈತರು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಅವರು ಈಗ ಮಕ್ಳನ್ ಕೂಡ ಹೆಣ್ ಕೊಡಲ್ಲ ಅಂತ ಅಂತಾರಲ್ಲ, ಅದು ರೈತರ ಮದ್ವೆ ಆಗೋದಿಗೂ ಕೂಡ ಪುಣ್ಯ ಮಾಡಿರ್ಬೇಕು. 1000 ಜನಕ್ಕೆ ಅನ್ನ ಹಾಕೋರು ಕಟ್ಕೊಂಡ್ ಇರ್ತೀವಿ, ಅನ್ನ ಹಾಕಲ್ಲ. ಒಂದು ಹೆಣ್ಣು ಬೇರೆಯವ್ರ ಮನೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು ಅವ್ರಿಗೆ ಅನ್ನ ಹಾಕಲ್ಲ, ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳ ಅನ್ನೋದು ಸುಳ್ಳು. ಹಂಗೇನಿಲ್ಲ, ರೈತರ ಮದ್ವೆ ಆಗೋದಿಕ್ಕೂ ಪುಣ್ಯ ಮಾಡಿರ್ಬೇಕು. ಇವತ್ತು ಸಾಮ್ರಾಜ್ಯ ಕಟ್ಬಿಟ್ಟಿದ್ದಾರೆ.